ಹೆಂಗ ಸರಿಯಾದ ಟೈಮಿಗೆ ಹೆಂಗ ಡೀಸೆಲ್ ತಗೊಂಬಂದು ಇಟ್ಕೊಂಡಿದ್ದೆ ಅಂತ ಹೆಂಗ ಉತ್ತಮ ಆಗೋಯ್ತು. ಇಲ್ಲ ಅಂದಿದ್ರೆ ಅರ್ಧಂಬರ್ಧ ಕೆಲಸ ಆಗೋಗ್ಬಿಡೋದು. ತಿರ್ಗಾ ಹೋಗ್ಬಿಟ್ಟು ತಿಪ್ಟೂರಿಗೆ ಹೋಗ್ಬಿಟ್ಟು ಡೀಸೆಲ್ ತಗೊಂಬಂದು ಹಾಕ್ಕೊಂಡು ತಿರ್ಗಾ ನಾನು ಹೊಲ ಉಕ್ಕೆ ಹೊಡಿಯೋ ಅಷ್ಟರಲ್ಲಿ ಇನ್ನೂ ಹೊತ್ತಾಗ್ಬಿಡೋದು. ಹೆಂಗ ಭಾಳ ಉತ್ತಮ ಕೆಲಸ ಆಗೋಯ್ತು. ನಮ್ಮ ಅಪ್ಪ ಏನೇ ಹೇಳಿದೆ ಹೆಂಗ ಡೀಸೆಲ್ ಹೋಗ್ಬಿಟ್ಟು ತಗೊಂಬಂದ್ಬಿಡ್ಲ ಪಾಪ, ಆಮೇಕಿಂದ ಅದೇನು ಮಾಡ್ಕೊಳುವಂಥ ಕೆಲಸನ ಅಂತು. ಹೆಂಗ ನಮ್ಮ ಅಪ್ಪ ಏನು ಮಾತು ಕೇಳೋದಕ್ಕೆ ಹೆಂಗ ಉತ್ತಮ ಆಗೋಯ್ತು. ಗಾಡಿ ಕೀ ಎಲ್ಲಿಟ್ಟೆ ನಾನು? ಅಪ್ಪ ಏನ ಹತ್ರ ಮಾತಾಡ್ತಾ ಕುನಿಂತಿದ್ದೆ. ನಾನು ಅಲ್ಲೇ ಮಾತಾಡ್ತಾ ಥೋ ಕರೆಕ್ಟು. ಅಲ್ಲ ಅಪ್ಪಯ್ಯ ಇತ್ತಲ್ಲ, ಅಲ್ಲೇ ಅಪ್ಪ ಏನ ಹತ್ರ ಮಾತಾಡ್ತಾ ಅಲ್ಲೇ ಬಿಟ್ಬಿಟ್ಟಿದ್ದೀನಿ. ಹೋಗಿ ಎತ್ಕೊಂಬರ್ತೀನಿ ಮೊದಲು. ಅಗಳ ಅಲ್ಲಿ ನೋಡ್ರಿ ಯಜಮಾನ್ರೆ, ಅಲ್ಲೇ ನೀವು ಮೊಲ ಬಿಡಿಸ್ಕೊಂಡು ಒಂದು ವಾರ ಆಗಿಲ್ಲ ಅಲ್ಲೇ ರಂಗಜ್ಜ. ಏನೋ ಅವ್ರ ಮಗನ ಗಾಡಿ ತಗೊಂಬಂದ್ಬಿಟ್ಟು ಟ್ಯಾಕ್ಟ್ರಿ ತಗೊಂಬಂದ್ಬಿಟ್ಟು ಉಕ್ಕೆ ಎಲ್ಲ ಓಡಿಸಿ ಅಲ್ಲೇ ಬೆಳೆ ಏನೋ ಬೆಳಿತಿರಂಗಿದ್ದಾರೆ. ಥೋ ಪಾಪ ಕಣ್ರಿ ಯಜಮಾನ್ರಿ, ನಿಮಗೆ ನೋಡಿರೆ ನನಗೊಂಥರ ಹೊಟ್ಟೆ ಉರ್ದೋಗಂಗೆ ಆಗ್ತೈತೆ. ಎಂಥ ಹೊಲ ಅದೇಷ್ಟು ಚೆನ್ನಾಗಿ ಬೆಳೆ ಎಲ್ಲ ಬೆಳಿತಿದ್ರಿ. ಎಂಥ ಕೆಲಸ ಆಗೋಯ್ತು ರೀ ಯಜಮಾನ್ರೆ. ಥೋ ನಿಮಗೆ ನೋಡೋಕ್ಕಾಗ್ತಿಲ್ಲ ನನಗಂತೂ. ನನಗೇ ಬೇಜಾರು ಈ ಪಾಟಿ ಆಗ್ತೈತೆ, ನಿಮಗೆ ನೆಕ್ಸ್ಟ್ ಆಗ್ತಿರ್ಬೇಕು ಯಜಮಾನ್ರೆ. ಪಾಪ ಬಿಡ್ರಿ ಅತ್ಲಾಗಿ. ಹೋಗ್ಲಿ ಬಿಡ್ರಿ ಯಜಮಾನ್ರೆ, ನಾನು ಹಾಳಾದವನು ಇಲ್ಲಾಸನೇ ಕರ್ಕೊಂಬರ್ಬೇಕಿತ್ತ ನಿಮಗೆ. ಬರ್ರಿ ಹೋಗೋಣ ವಾಪಸ್ಸು. ಎಲ್ಲ ಮಾಡೋದು ಹೊಟ್ಟೆ ಉರಿದೋಗಂಗೆ ಆಗ್ತೈತೆ ಕಣೋ. ನಮ್ಮ ಅಪ್ಪ ಕಷ್ಟಪಟ್ಟು ಮಾಡೋಗಿದ್ದು ಆಸ್ತಿ ಕಣೋ ಇದು. ಏನು ಮಾಡ್ತೀಯಾ? ಏನು ಮಾಡೋಣ ಹೇಳು? ನನಗೂ ಗೊತ್ತಾಗಲಿಲ್ಲ ಏನಿಲ್ಲ. ಆ ರಂಗಜ್ಜನ ಹೆಸ್ರಲ್ಲ ಐತಂತ ನನಗೂ ಗೊತ್ತಾಗಲಿಲ್ಲ ಏನಿಲ್ಲ. ಮೊದಲು ಅವ್ರದ್ದೇ ಐತೆ ಅಂತ ಕಳ್ಳ. ಏನು ಮಾಡೋಣ? ನಮ್ಮ ಅಪ್ಪಯ್ಯ ಅದು ಹೆಂಗೆ ಯಾಮಾರ್ಬಿಡ್ತೋ ಏನೋ, ಅವ್ರ ಹೆಸ್ರಿಗೂ ಮಾಡಿಸ್ಕೊಂಡಿಲ್ಲ ಏನಿಲ್ಲ. ಹಂಗಾಗಿ ಈ ಆಸ್ತಿ ಕೈ ತಪ್ಪು ಹೋಗೋಯ್ತು. ಹೊಟ್ಟೆ ಉರಿದೋಗಂಗೆ ಆಗ್ತೈತಿ. ಕಡಲೆಕಾಯಿ ಎಲ್ಲ ಆಗ್ತಿದ್ದೆ ಕಣೋ. ಅದೇಷ್ಟು ಚೆನ್ನಾಗಿ ಬೆಳೆ ಬರೋದಂತೀಯ? ನನಗೆ ನೋಡೋಕ್ಕಾಗ್ತಿಲ್ಲ, ಸಹಿಸ್ಕೊಳಕ್ಕಾಗ್ತಿಲ್ಲ. ಈಗಳಲ್ಲೇ ನಿಂಗಣ್ಣ, ನಿಂಗ ಏನಾದರೂ ಒಂದು ಐಡಿಯಾ ಹುಡುಕಲ್ಲ. ಏನಾದರೂ ಒಂದು ಮಾಡಬೇಕು. ನನಗೆ ತಡೀಕಾಗ್ತಿಲ್ಲ. ಇದಕ್ಕೆ ಮಾತ್ರ ಇದಾಗಿರೋದಕ್ಕೆ, ನನಗೆ ಮೋಸ ಆಗಿರೋದಕ್ಕೆ ಇದಕ್ಕೆ ಪ್ರತಿಕಾರ ತೀರಿಸ್ಕಡ್ದಲ್ಲೇ ನಾನಂತೂ ಇರಲ್ಲ ಕಳ್ಳ. ಬಿಡಲ್ಲ ಅಂದರೆ ಬಿಡಲ್ಲ. ಯಜಮಾನ್ರೆ, ನಿಮ್ಮ ಕೈಲಿ ಆಗಲ್ಲ ಬಿಡ್ರಿ, ಇನ್ನು ಮುಗ್ದೋಯ್ತು. ನೀವೇನು ಮಾಡ್ಕೊಳಕ್ಕಾಗಲ್ಲ ಅವರಿಗೆ. ಸುಮ್ಕೆ ಇಲ್ಲಿ ಹಿಂಗೆ ನನ್ನ ಮುಂದೆ ಮಾತಾಡೋದು ಆಟೆಯ. ಏನೇನೋ ದೊಡ್ಡ ಜೋರಾಗೇನೋ ಮಾತಾಡ್ತಿರಂಗಿದ್ಯಾ? ನನ್ನ ಕೈಲಿ ಆಗಲ್ಲ ಅಂತ ಆಡ್ಕೊಳ್ತಿದ್ಯಾ? ಯಜಮಾನ್ರೆ ಸೋಮ್ಕಿರ್ರಿ, ನಾನು ಆಡ್ಕೊಡ್ತಿಲ್ಲ ಯಜಮಾನ್ರೆ, ಬೇಜಾರು ಮಾಡ್ಕೊಬೇಡ್ರಿ. ನಾನು ನಿಮ್ಗಲ್ಲ ಯಜಮಾನ್ರೆ ಆಡ್ಕೊಂಡಿದ್ದು. ಅದು ಏನಂದರೆ, ನನಗೂ ನಿಮ್ಮ ಆಸ್ತಿ ಪಾಪ ನಿಮ್ಮ ಹೊಲ ಅವ್ರು ರಂಗಜ್ಜ ಅವ್ರು ತಗೊಂಡ್ಬಿಟ್ರಲ್ಲ, ಅವ್ರಿಗೆ ಸೇರಂಗೆ ಆಯ್ತಲ್ಲ. ನನಗೂ ಒಂಥರ ಹೊಟ್ಟೆ ಉರಿದೋಗಂಗೆ ಆಗ್ತೈತೆ. ಅದಕ್ಕೆ ಏನೇನೋ ಮಾತಾಡ್ಬಿಟ್ಟೆ ಯಜಮಾನ್ರೆ, ಬೇಜಾರು ಮಾಡ್ಕೊಬೇಡ್ರಿ. ಯಜಮಾನ್ರೆ ನೋಡ್ರಿ, ನನಗೆ ಇಷ್ಟು ಬೇಜಾರಾಗ್ತಿದೆ ಅಂದಮೇಲೆ ನಿಮಗೆ ನೆಕ್ಸ್ಟ್ ಬೇಜಾರಾಗ್ತಿರ್ಬೇಡ. ಬಿಡಬೇಡ್ರಿ ಯಜಮಾನ್ರೆ, ಏನಾದರೂ ಒಂದು ಮಾಡಲೇಬೇಕು. ಏನು ಮಾಡೋದು? ಏನು ಮಾಡೋಣ? ಎಲ್ಲ ನನ್ನ ಕೆಲಸದವರೆಲ್ಲ ನನಗೆ ಕೈ ಕೆಳಗಡೆ ಕೆಲಸ ಮಾಡೋರೆಲ್ಲ ನಿಮ್ಮಂಥವರೆಲ್ಲ ಆಡ್ಕೊಳಂಗೆ ಆಗೋಯ್ತಲ್ಲ ನನಗೆ. ನನಗೆ ತಡೆಯೋಕೆ ಆಗ್ತಿಲ್ಲ, ಒಟ್ಟು ಉರಿದೋಗಂಗೆ ಆಗ್ತೈತೆ. ಏನು ಮಾಡೋಣ ಒಂದೂ ಗೊತ್ತಾಗ್ತಿಲ್ವಲ್ಲ ಯಜಮಾನ್ರೆ. ಏನು ಗೊತ್ತಾ ಯಜಮಾನ್ರೆ, ಈ ಹೊಲ ರಂಗಜ್ಜಾರದಂತ ರಂಗಜ್ಜಾರ್ಗೂ ಗೊತ್ತಿರಲ್ವಂತೆ. ನನಗೆ ಯಾರು ಹೇಳಿಲ್ವ ವಿಷಯ? ಕರೆಕ್ಟಾಗಿ ಕೇಳಿಸ್ಕೊಂಡೆ. ಇದಕ್ಕೆಲ್ಲ ಸಪೋರ್ಟು ಗೌಡ್ರಂತೆ. ಗೌಡ್ರು ಆ ಶಂಕರಾಜ ಐತಲ್ಲ, ಆ ಶಂಕರಾಜ, ಆ ಜಗಣ್ಣ ಅವರೇ ಅಂತೆ ಕಣ ಗೌಡ್ರೆ ಯಜಮಾನ್ರೆ ಮೇನು. ಎಲ್ಲರೂ ಫುಲ್ ಸಪೋರ್ಟ್ ಅಂತೆ. ಪಾಪ ರಂಗಜ್ಜ ಅವರಿಗೆಲ್ಲ ಏನು ಗೊತ್ತಿರಲ್ವಂತೆ ಅವ್ರದ್ದು ಆಸ್ತಿ ಅಂತ. ಯಾರು ಹೇಳಿ ಇದು ಮೊದಲು ನಿಮ್ಮ ಆಸ್ತಿ ಇತ್ತು ಕಣಪ್ಪ, ಒಂದ್ಸಲಿ ಎಲ್ಲ ಚೆಕ್ ಮಾಡಿಸು, ಯಾರ ಹೆಸ್ರಲ್ಲೈತೆ ಏನೇನು ಎಲ್ಲ ಒಂದ್ಸಲಿ ನೋಡ್ಬಾ ಅಂತ ಎಲ್ಲ ಹೇಳ್ಬಿಟ್ಟು ಇವರೇ ಮಾಡಿದ್ದು, ಗೌಡ್ರಂತೆ ಮಾಡಿದ್ದು ಮೇನ್ ಕೆಲಸ. ಎಲ್ಲ ನನಗೆ ಗೊತ್ತಿತ್ತು ಕಳ್ಳ, ಅವನ ಮೇಲೆ ನನಗೆ ಅನುಮಾನ ಇತ್ತು ಕಳ್ಳ. ಯಾಕ ಒಂದು 2-3 ತಿಂಗಳಿಂದ ಇತ್ತೀಚೆಗೆ ಅವ್ರ ಮನೆ ಕಡೆ ಜಾಸ್ತಿ ಓಡಾಡ್ತಿದ್ದ. ನನಗಾದರೂ ಅನುಮಾನ ಬಂತು. ನನ್ನ ಮೇಲೆ ಮೊದಲಿಂದನೂ ಅಷ್ಟೇ, ಮುಂದೆ ಮಾತ್ರ ಬಲು ಚೆನ್ನಾಗಿ ಮಾತಾಡಿಸ್ತಾನೆ. ಹಿಂದ್ಗಡೆಯಿಂದ ಇಂಥ ಕೆಲಸ ಮಾಡ್ತಾನಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಯಾಕಂದರೆ ನಾನು ಜಮೀನ್ದಾರ ನೋಡು, ಆಸ್ತಿ ಪಾಸ್ತಿ ಎಲ್ಲ ನಂದು ಬೇಕಾದಷ್ಟು ಐತೆ. ಗೌಡಾಗಿಂತ ನಾನು ಶ್ರೀಮಂತ ಆಗ್ಬಿಡ್ತೀನಂತ ಹೊಟ್ಟೆ ಕಿಚ್ಚ ನನ್ನ ಮಗಂಗೆ. ನನ್ನ ಮೇಲೆ ಆ ಪಾಟಿ ಹೊಟ್ಟೆ ಕಿಚ್ಚು. ಯಜಮಾನ್ರೆ, ನನಗೂ ಅಲ್ಲಿ ಅಂಗಡಿ ತಾವ ಟೀ ಕುಡಿತಿದ್ದೆ. ನಾನಿದ್ದಿದ್ರೆ ಯಾರು ಏನು ಮಾತಾಡ್ತಿರಲಿಲ್ಲ ಯಜಮಾನ್ರೆ. ನಾನು ಹಿಂದ್ಗಡೆ ಕುಂತಿದ್ನ. ಯಾರ್ಯಾರಂತೀರ, ಆ ಶಂಕರಾಜ ಮತ್ತು ಆ ಜಗಣ್ಣ ಅವರೆಲ್ಲರೂ ಮಾತಾಡ್ತಿದ್ರು. ಹೆಂಗ ಪಾಪ ರಂಗಜಾರ ಅಪ್ಪಂದು ಹೊಲ ಹೆಂಗ ತಿರ್ಗಾ ರಂಗಜಾರಿಗೆ ಸಿಕ್ಕಂಗೆ ಆಯಿತು, ಹೆಂಗ ದೇವ್ರು ಒಳ್ಳೇದಾಯಿತು. ಆ ಜಮೀನ್ದಾರ ಮನೆಯವರು ಪಾಪ ಮೋಸ ಮಾಡಿಬಿಟ್ಟು ಹೊಲ ಇದು ಮಾಡ್ಕೊಂಡಿದ್ರು.
ಪಾಪ ಹೆಂಗ ಅವ್ರ ಅಪ್ಪನ ಹೆಸರಲ್ಲಿ ಇತ್ತಂತ ಹೆಂಗ ಪಾಪ ತಿರ್ಗಾ ಅವ್ರದೊಲ್ಲನೆ ಆಗೋಯ್ತು ಅಂತ ಎಲ್ಲಾರು ಮಾತಾಡ್ತಿದ್ರು. ನಾವು ಹೇಳೋದಕ್ಕೆ ಹೆಂಗ ಉತ್ತಮ ಆಯ್ತು ಪಾಪ ರಂಗಜ್ಜ ಅವ್ರಿಗೆ ಗೊತ್ತಿರಲಿಲ್ಲ ಅಂತ ಎಲ್ಲ ಹೇಳ್ಬಿಟ್ಟು ಎಲ್ಲ ಇದು ಮಾಡಿರೋ ಜಮೀನ್ದಾರ್ರೆ. ನಾನು ಸುಮ್ಮನೆ ಏನು ಗೊತ್ತಿಲ್ಲರಂಗೆ ದಡ್ಡ ಕೇಳಿಸ್ಕೊಂಡಂಗೆ ಸುಮ್ಮನೆ ಕೇಳಿಸ್ಕೊಳ್ತಿದ್ದೆ. ಗೊತ್ತಿತ್ತು ಕೊಡ, ನನಗೆ ಗೊತ್ತಿತ್ತು ಅವ್ರ ಮೇಲೆ ನನಗೆ ಮೊದಲಿಂದಾನು ಅನುಮಾನ ಇತ್ತು. ಬರ್ತಾರೆ ಒಂದಲ್ಲ ಒಂದು ದಿವಸ ಜಮೀನ್ದಾರ್ರೆ ಅಂತ ನಂತವ ಸಹಾಯ ಕೇಳ್ಕೊಂಡ್ ಬರ್ತಾನೆ ನೋಡು ಅವ್ನ ಜಗಣ್ಣ. ಅವನ ಜಾಗ ಬರ್ತಾನೆ, ಬರಲಿ, ಬಂದಾದ್ಮೇಲೆ ನೋಡ್ಕೊಳ್ತೀನಿ ಅವನಿಗೆ. ಇವಾಗೆಲ್ಲ ಮಾತು ಹೋಗಿರೋದು ಒಂದೇ ಒಂದು ಇದಲ್ವ ನಂದು ಹೊಲ, ಹೋಗ್ಲಿ ಬಿಡು. ಆದ್ರೂ ನಂದು ಸರ್ವಿಸಲ್ಲೂ ಇಂಥ ಮೋಸ ನನಗೆ ಆಗಿರಲಿಲ್ಲ. ಏನು ಮಾಡ್ತೀಯ, ಒಟ್ಟುರ್ದೋಗಂಗೆ ಆಗ್ತೈತೆ, ನನಗೆ ತಡೆಯಕ್ಕೆ ಆಗ್ತಿಲ್ಲ. ಏನೋ ಹೋಗ್ಲಿ ಬಿಡತ್ಲಾಗಿ, ಇನ್ನೇನು ಮಾಡೋಕ್ಕಾಗುತ್ತೆ. ಆದರೂ ಅಂತೂ ನಾನಂತೂ ಸುಮ್ಕೆ ಇರೋನಲ್ಲ, ಏನಾದರೂ ಒಂದು ಕಿತಾಪತಿ ಮಾಡಲೇಬೇಕು. ಏನಾದರೂ ಒಂದು ಐಡಿಯಾ ಹೇಳ ಲಿಂಗಡ. ಹೇಳೋ, ಮಾಡ್ತೀನಿ ತಡಿ, ಮಾಡ್ತೀನಿ ಇವಾಗ. ಈ ಹೊಲ ಸುಮ್ಕೆ ಅಲ್ಲ, ಇದ್ರ ಪಕ್ಕದ ಹೊಲನೂ ನಮ್ದೈತೆ. ಒಂದು ಸ್ವಲ್ಪ ನಾವೂ ಟ್ಯಾಕ್ಟ್ರಿ ಬೆಳೆ ಅವೆಲ್ಲ ಬೆಳಿತೀವಿ. ಟ್ಯಾಕ್ಟ್ರಿ ಎಲ್ಲ ತಗೊಂಡು ಹೋಗ್ಬೇಕು, ಒಂದ್ರೇಟು ಜಾಗ ಬಿಡಬೇಕು ನಮ್ಗೂ. ಎಲ್ಲ ಪೂರ ಜಾಗ ಇಲ್ದಂಗೆ ಪೂರ ಅವ್ರದ್ದೇ ಟ್ಯಾಕ್ಟ್ರಿ ಐತಿ ಅಂತ ಹೆಂಗೆ ಬೇಕಂಗೆ ಉಕ್ಕೆ ಹೊಡ್ಕೊಂಬಿಟ್ರೆ ಆಗುತ್ತಾ? ಜಾಗ ಬಿಡಬೇಕು ಎಲ್ಲ. ನಿಂಗಣ್ಣ ಕರೆಕ್ಟೇನೋ? ಅಯ್ಯೋ ದೇವ್ರೇ, ಒಳ್ಳೆ ಗ್ರಾಚಾರಕ್ಕೆ ಬಂದ್ಬಿಟ್ಟು ನಾನು ಸಿಗಾಕೊಂಬಿಟ್ಟಲ್ಲ. ಆ ಕುಮಾರಣ್ಣನೂ ಎತ್ಲಾಗೋ ಹೋಗೈತೆ, ರಂಗಜ್ಜನೂ ಇಲ್ಲ. ಅಕಸ್ಮಾತ್ ಬಂದರೆ ಗ್ಯಾರಂಟಿ ಜಗಳ ಆಡ್ತಾರೆ ಇವರು. ಏನಪ್ಪ ಮಾಡೋದು ಇವಾಗ? ನಾನು ಬೇರೆ ಇಲ್ಲಿ ಬೇರೆ ಸಿಗಾಕೊಂಬಿಟ್ಟೆ. ಈ ಜಮೀನ್ದಾರಿಗೆ ಹೊಟ್ಟೆ ಉರಿದೋಗಂಗೆ ಆಗ್ತೈತೆ. ಇವ್ರದ್ದು ಹೊಲ ಬೇರೆ ಕೈ ತಪ್ಪೈತಂತ. ಅಯ್ಯ, ಇವ್ರಿಗೆ ಯಾಕೆ ಹೊಟ್ಟೆ ಉರಿ ಇತ್ಕೊಂಡು ಹೇಳು, ಬೇಕಾದಷ್ಟು ಐತೆ ಆಸ್ತಿ ಎಲ್ಲ. ಆದ್ರೂ ಪಾಪ ಬಡವರು, ಪಾಪ ರಂಗಜ್ಜ ಅವ್ರದ್ದು ಅಪ್ಪನ ಹೆಸರಲ್ಲಿ ಇತ್ತಂತೆ. ಅದನ್ನು ಮೋಸ ಮಾಡಿಬಿಟ್ಟು ಇವರೇ ಉಕ್ಕೆ ಹೊಡ್ಕೊಂಡು ಇವರೇ ಬೆಳೆ ಗಿಳೆಲ್ಲ ಬೆಳಿತಿದ್ರು. ಪಾಪ ಈಗ ಅವ್ರ ಹೆಸರು ಮಾಡ್ಕೊಂಡಿದ್ದಾರೆ, ಅದಕ್ಕೆ ಇವರಿಗೆ ತಡೆಯೋಕ್ಕಾಗ್ತಿಲ್ಲ. ನಾನೇನೇನು ಇವ್ರ ತವ ಸಾಲ ಮಾಡ್ಕೊಂಡಿದ್ದೀನಿ. ಆ ಸಾಲ ತೀರ್ಸೋವರೆಗೂ ಏನು ಮಾಡ್ತೀಯ? ಇವ್ರ ಮಾತು ಕೇಳಂಗೆ ಇವ್ರು ಹೇಳಕ್ಕೆ ಕೆಲಸ ಎಲ್ಲ ಮಾಡ್ಕೊಂಡು ಇವ್ರ ತಾವಲೆ ಇರಬೇಕು, ಇವ್ರ ತಾವೆಲ್ಲ ಬಯಸ್ಕೋಬೇಕು. ನನ್ನ ಸಾಲ ಒಂದು ತೀರ್ಲಿ ಆಮೇಲೆ ಐತೆ ಇವರಿಗೆ. ಆದ್ರೂ ನಾನು ಹೊಟ್ಟೆ ಉರಿಸ್ತಿದ್ದಾರೆ ಇವರು. ಆಗ ತಿರ್ಗಾ ಇವ್ರು ಯಾಕಪ್ಪ ಬಂದರು? ಇವ್ರು ಜಮೀನ್ದಾರರು. ಅಲ್ಲೇ ನಾವೆಲ್ಲ ಕಾನೂನು ಪ್ರಕಾರ ಎಲ್ಲ ಕರೆಕ್ಟಾಗಿ ಆಸ್ತಿ ಗೀಸ್ತಿ ಎಲ್ಲ ನಮ್ದಂತ ಎಲ್ಲ ರೆಡಿ ಮಾಡಿಸ್ಕೊಂಡು ನಾವು ಉಕ್ಕೆ ಹೊಡಿತಿರೋದೀಗ. ತಿರ್ಗಾ ಬಂದ್ಬಿಟ್ಟು ಏನಾರು ತಕರಾರು ಏನಾರು ಮಾಡಕ್ಕೆ ಬಂದ್ರ ಏನು ಇವರು? ತಿರ್ಗಾ ಹೊಲದ ಹತ್ರ ಬಂದ್ಬಿಟ್ಟು ಹಿಂಗೆ ನಿಂತಿದ್ದಾರಲ್ಲ. ಸುಮ್ಕೆ ಯಾಕೆ ಚರ್ಚೆ ಮಾಡೋದು? ಸಮಾಧಾನದಿಂದ ಅದೇನು ಮಾತಾಡ್ಕೊಂಡು ಕಳ್ಸೋಣ. ನಮ್ಮ ಅಪ್ಪಯ್ಯ ಬೇರೆ ಇಲ್ಲೇ ಐತೆ. ನಮ್ಮ ಅಪ್ಪಯ್ಯ ಸುಮ್ಕೆ ರೇಗಾಡುತ್ತೆ, ಮತ್ತೆ ಒಂದೇ ಸಮಕೆ ನಮ್ಮ ಅಪ್ಪಂಗೆ ಬಿ ಪಿ ಇರೋದಕ್ಕೂ ಅದಕ್ಕೂ ಮತ್ತೆ ಹುಷಾರಿರಲ್ಲ, ಏನಿಲ್ಲ. ಮತ್ತೆ ಚರ್ಚೆ ಮಾಡ್ಕೊಂಡು ಟೆನ್ಷನ್ ತಗೊಂಡು ಯಾಕೆ ಅವೆಲ್ಲ? ಎಲ್ಲ ಊರವರು ಒಂದಾಗಿರೋಣ ಚೆನ್ನಾಗಿ. ಕರೆಕ್ಟಾಗಿ ಮಾತಾಡ್ಸೋಣ. ಏನು ಮಾಡ್ತಾಳೆ ಅವ್ರು ಚರ್ಚೆ ಮಾಡಿದ್ರು ನಾನು ಏನು ಚರ್ಚೆ ಗಿರ್ಚೆ ಏನು ಮಾತಾಡೋದು ಬೇಡ. ಪಾಪ ಏನಿದ್ರು ಊರು ಹಿರೇ ಮನುಷ್ಯರು, ಜಮೀನ್ದಾರರು, ಒಂದು ಬೆಲೆ ಕೊಡಬೇಕು. ಯಜಮಾನ್ರೆ, ಏನು ಸಮಾಚಾರ? ಈ ಕಡೆ ಬಂದ್ಬಿಟ್ಟಿದಾರಲ್ಲ. ಊಟ ಆಯ್ತ್ರಾ? ಈ ಕಡೆ ಎಲ್ಲ ಇನ್ನೇನು ಹೊಲ ಆಗಿಲ್ಲ ನೋಡ್ಕೊಂಡು ಹೋಗೋದು ಬಂದಿದ್ದೀರಾ ಅನ್ಸುತ್ತೆ ಅಲ್ಲೂರ. ಹಿಂಗಣ್ಣ ಊಟ ಆಯ್ತೇನಪ್ಪ? ಹೂಕಣ್ ಕುಮಾರಣ್ಣ, ಊಟ ಆಯ್ತು. ಊಟ ಆಯ್ತು. ಹಿಂಗೆ ಒಂದು ಗಳಿಗೆ ಹಿಂಗೆ ಅಡ್ಡಾಡ್ಕೊಂಡು ಹೋಗೋಣ ಬಂದು ಕೊಡಪ್ಪ. ಏನು ಉಕ್ಕೆ ಹೊಡಿತಿದ್ಯಾನು? ಏನು ಡೀಸೆಲ್ ಕ್ಯಾನೆಲ್ಲ ಇಟ್ಟಿದ್ಯಾ? ಡೀಸೆಲ್ ಖಾಲಿ ಆಗಿತ್ತಾ? ಹ್ಞೂ ಕಣ ನಿಂಗಣ್ಣ, ಡೀಸೆಲ್ ಖಾಲಿ ಆಗಿತ್ತು. ಒಂದ್ರೇಟು ಗಾಡಿ ಕೀಲಿ ಇಟ್ಟಿದ್ದೆ ನಮ್ಮ ಅಪ್ಪ ಹತ್ರ. ಅಲ್ಲೇ ಮಾತಾಡ್ಕೊಂಡು ನಿಂತಿದ್ದೆ ಬದಿ ಮೇಲೆ, ಅಲ್ಲೇ ಕೂತ್ಕೊಂಡಿದ್ದು ನಾನು ನಮ್ಮ ಅಪ್ಪ ಟೀ ಕುಡ್ಕೊಂಡು ಒಂದು ಗಳಿಗೆ. ಅಲ್ಲೇ ಗಾಡಿ ಕೀ ಇಟ್ಟಿದ್ದೆ. ಗಾಡಿ ಕೀ ತಗೊಂಬರೋದಂತ ಹೋಗಿದ್ದು ಕಣಪ್ಪ. ಯಾಕ್ರಿ ಯಜಮಾನ್ರೆ ಏನು ಮಾತಾಡಿಸ್ತಾನೆ ಇಲ್ಲ? ಯಾಕೆ ನಮ್ಮ ಮೇಲೆ ಇನ್ನೂ ಕೋಪ ಕಡಿಮೆ ಆಗಿಲ್ವೇಂದ್ರೆ ಯಜಮಾನ್ರೆ? ಅಲ್ಲ ಯಜಮಾನ್ರೆ, ಇವಾಗ ಆಸ್ತಿ ನಮ್ಮಪ್ಪ ನಮ್ಮ ತಾತನ ಹೆಸರಲ್ಲಿ ಇದ್ದಿದ್ದು. ಹಂಗಾಗಿ ಎಲ್ಲರೂ ಊರು ಹಿರೇ ಮನುಷ್ಯಗಳೆಲ್ಲ ಹೇಳಿರು. ಮತ್ತು ನಾವು ಹೋಗಿ ಎಲ್ಲ ಚೆಕ್ ಮಾಡಿಸಿದಾಗ ನಮ್ಮ ತಾತನ ಹೆಸರಲ್ಲೇ ಬಂತು. ಅದನ್ನು ನಾವು ಹೆಂಗೆ ತಗೋಬೇಕು ಹಂಗೆ ಕಾನೂನು ರೀತಿಯಲ್ಲೆಲ್ಲ ತಗೊಂಡಿದ್ದೀವಿ. ದಯವಿಟ್ಟು ನೀವು ಬೇಜಾರು ಮಾಡ್ಕೋಬೇಡಿ ಯಜಮಾನ್ರೆ. ಯಾಕಂದರೆ ಇದು ನಮ್ಮ ತಾತರ ಹೆಸರಲ್ಲಿ ಇರೋದ್ರಿಂದ ನಮ್ಮ ಆಸ್ತಿಗೆ ನಮಗೆ ಸೇರ್ತಕ್ಕದ್ದು ಇದು. ಹಂಗಾಗಿ ನಾವು ತಗೊಂಡಿದ್ದೀವಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡ್ರಿ. ಮತ್ತೆ ಹೆಂಗ? ಅಯ್ಯ, ನಾನೇನಕ್ಕಪ್ಪ ಬೇಜಾರು ಮಾಡ್ಕೊಳ್ಳೋಣ? ನಾನು ಏನಕ್ಕೆ ಬೇಜಾರು ಮಾಡ್ಕೊಳ್ಳೋಣ ಅಂತ? ಅಯ್ಯೋ ಬಿಡ, ನಂದು ಒಂದೇ ಒಂದು ಹೊಲ ತಾನೇ ಹೋಗಿರೋದು. ನಾನೇನು ತಲೆ ಕೆಡಿಸ್ಕೊಳಲ್ಲ. ನಂದೇನು ಬೇಕಾದಷ್ಟೈತೆ, ನಾನೇನು ತಲೆ ಕೆಡಿಸ್ಕೊಳೋದೇನು ಇಲ್ಲ. ಎಲ್ಲ ನಿಂಗಣ್ಣ, ತಲೆ ಕೆಡಿಸ್ಕೊಳೋದೇನಾರು ಐತೇನ ನಾನು? ಇಲ್ಲ ಯಜಮಾನ್ರೆ. ನಿಮ್ದೇನು ಆಸ್ತಿ ಎಲ್ಲ ಬೇಕಾದಷ್ಟು ಐತೆ ಬಿಡ್ರಿ. ಇಂಥದ್ದು 10 ಹೊಲ ಹೋದ್ರೂ ನೀವೇನು ತಲೆ ಕೆಡಿಸ್ಕೊಳಲ್ಲ. ಏನು ಯಜಮಾನ್ರೆ? ಏನಂದ್ರೆ
ನಾನು ಕರೆಕ್ಟಾಗೆಲ್ಲ ತಲೆ ಕೆಡಿಸ್ಕೊಂಡ್ಬಿಟ್ಟು ಎಲ್ಲಾದ್ರೂ ತಿರ್ಗಾ ಅಳತೆಗೆಲ್ಲ ಹಾಕ್ಬಿಟ್ಟು ಕರೆಕ್ಟಾಗಿ ಇದು ಮಾಡಿದ್ರೆ ನಂದು ಏನೇನೋ ಮಾಡ್ಬೋದಿತ್ತು. ಏನಂದರೆ ಪಾಪ ನೀನು ಬಡವ, ಏನೋ ಅತ್ಲಾಗಿ ನನ್ನ ಹೆಸ್ರು ಹೇಳ್ಕೊಂಡು ಜೀವನ ಮಾಡಲಿ ಅಂತ ಸುಮ್ಮನಾಗಿದ್ದೀನಿ ಅಷ್ಟೇ. ಹ್ಞೂ ಸರಿ ಸರಿ ಆಯಿತು. ನೋಡಪ್ಪ, ಇವಾಗಲೇ ಹೇಳ್ತಿದ್ದೀನಿ, ಮತ್ತೆ ಸುಮ್ಮನೆ ಕಿರಿಕ್ ಮಾಡಿರುವಂತ ನೀನು ಹೇಳ್ಬೇಡ. ಮತ್ತೆ ನೋಡಲಿ, ನಾವು ನಡ್ಕೊಂಡು ಹೋಗ್ತಿದ್ದೀವಿ ನೋಡೋ ಜಾಗ, ಇಷ್ಟು ಜಾಗದಾರಿಕ್ಕೂ ಪೂರ ನಮಗೆ ನಾವು ಜಾಗ ಬಿಡಬೇಕು. ಇಲ್ಲ ಸೆಲ್ಲ ನಾವು ಟ್ಯಾಕ್ಟ್ರಿ ನಮ್ದು ಹೊಲನೂ ಅಕ್ಕಪಕ್ಕ ಎಲ್ಲ ಇದ್ದಾವೆ. ನಾವು ಟ್ಯಾಕ್ಟ್ರಿ ಉಕ್ಕೆ ಓಡಿಸೋದಕ್ಕೆ ಎಲ್ಲ ತರಕಾರಿ ಅದು ಇದು ಎಲ್ಲ ಬೆಳೆ ಎಲ್ಲ ಬೆಳಿತೀವಿ. ಎಲ್ಲ ಟೆಂಪೋ ಅದು ಇದು ಎಲ್ಲ ಬರೋದಕ್ಕೆ, ಎಲ್ಲ ಆಟೋಗಳು ಎಲ್ಲ ಓಡಾಡೋದಕ್ಕೆ ನಮಗೆ ಜಾಗ ಬೇಕು. ಮತ್ತು ಜಾಗ ಎಲ್ಲ ಮಾಡಿಕೊಡ್ಬೇಕು. ಮತ್ತು ನಿನಗೆ ಇಷ್ಟ ಬಂದಂಗೆಲ್ಲ ನೀನು ಉಕ್ಕೆ ಹೊಡ್ಕೊಂಡು ನಿಮ್ಮದೇ ಟ್ಯಾಕ್ಟ್ರಿ ಐತಂತ ಉಕ್ಕೆ ಹೊಡ್ಕೊಂಡು ನಮಗೆ ಜಾಗ ಇಲ್ದಂಗೆಲ್ಲ ಸುಮ್ಮನೆ ಎಡವಟ್ಟು ಮಾಡೋಂಗಿಲ್ಲ ನೋಡಿ, ಇವಾಗಲೇ ಹೇಳ್ತಿದ್ದೀನಿ. ಮತ್ತೆ ಇಲ್ಲೆಲ್ಲ ರೋಡ್ ಬಿಡ್ಬೇಕಣಪ್ಪ ನೀನು. ಸರಿ ಯಜಮಾನ್ರೆ, ಆಯಿತು, ನೀವು ಹೆಂಗೆ ಹೇಳ್ತೀರೋ ಹಂಗೆ ಮಾಡ್ತೀನಿ ಬಿಡ್ರಿ, ಅದಕ್ಕೇನಂತೆ. ಈ ಸ್ಟಾರಿಕಲ್ವಾ, ಗಾಡಿಗಳೆಲ್ಲ ಹೋಗೋದಕ್ಕೆ ಟ್ಯಾಕ್ಟ್ರಿ ಹೋಗಂಗೆ ಜಾಗ ಮಾಡಿಕೊಡ್ತೀವಿ ಕಣಿ, ಹೇಳ್ರಿ. ಇವನು ಯಾಕಪ್ಪ ಬಂದ, ಇವನು ತಿರ್ಗಾ ಇವನು ಅಯ್ಯೋ, ನಾನು ಯಾಕೆ ಇವನಿಗೆ ಬಂದುಬಿಟ್ಟು ನಮ್ಮ ಹುಡುಗನ ಮುಂದೆ ಏನೇನೋ ಜೋರಾಗೇನೋ ಮಾತಾಡ್ತಿರಂಗಿದ್ದಾನೆ. ನಮ್ಮ ಹುಡುಗಂಗೆ ಗೊತ್ತಾಗಲ್ಲ, ಏನೋ ಮರ್ಯಾದೆಯಿಂದ ಮಾತಾಡಿಸ್ತಾನಲ್ಲ ಅವನು, ಅದಕ್ಕೆ ಬಂದುಬಿಟ್ಟು ನಮ್ಮ ಹುಡುಗನ ಮುಂದೆ ಇವನು ಏನೇನೋ ಮಾತಾಡ್ತಿದ್ದಾನೆ. ನಾನು ಏನು ಅತ್ಲಾಗಿ ಊರಲ್ಲಿ ಎಲ್ಲಾರದೂ ಒಟ್ಟಿಗಿರೋಣ, ಏನೋ ಎಲ್ಲಾರದೂ ಅಕ್ಕಪಕ್ಕದವ್ರು ಅಣ್ಣ ತಮ್ಮದ್ರಂಗೆ ಇರೋಣ ಅಂತ ನಾನು ಸುಮ್ಕಾಗಿದ್ದೀನಿ. ಯಾಕೆ ತಿರ್ಗಾ ಬಂದ್ಬಿಟ್ಟು ನಮ್ಮ ಹುಡುಗನ ಮುಂದೆ ಏನೋ ಒದರ್ತಿದ್ದಾನಲ್ಲ, ಯಾಕೆ ಅತಿ ಆಗೋಯ್ತಿ ನನ್ನ ಮಗಂದು ಯಾಕ? ನಾನು ಏನು ಅತ್ಲಾಗಿ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಣಂತ ನಾನು ಬೆಲೆ ಕೊಟ್ಟು ಮಾತಾಡ್ಸಿರಿ, ಇವನು ಯಾಕ ಬಂದ್ಬಿಟ್ಟು ತಿರ್ಗಾ ಏನೋ ಕಿರಿಕ್ ತೆಗಿತೀನಲ್ಲ, ತಡಿ ಬಂದ್ರಿಟ್ಟು ಅದೇನು ಕೇಳೇ ಬಿಡ್ತೀನಿ ಇವತ್ತು. ಇಷ್ಟು ದಿವಸ ನಾನು ಸುಮ್ಕಾಗಿದ್ದೀನಿ, ನೋಡೋವರೆಗೂ ನಾಡ್ತೀನಿ. ನನಗೆ ಕೋಪ ಬಂದರೆ ಮಾತ್ರ ನಾನು ಭಾಳ ಕೆಟ್ಟವ್ ನಾನು. ಅಲ್ಲ ಪಾಪ, ಎಲ್ಲ ಅದು ಮಾತಾಡ್ತಿರೋದು ಏನು ಜಾಗ ಬಿಡ್ಬೇಕಂತೆ? ಯಾವ ಜಾಗ ಬಿಡಬೇಕು? ಏನದು ಕರೆಕ್ಟಾಗಿ ಏನು ಅಳತಿ ಮಾಡಿ ಹೋಗಿದಾರೋ ಅಷ್ಟು ಬಿಟ್ಟು ಅಲ್ಲೆಲ್ಲ ಮುಳ್ತಂತಿ ಕಂಬ ಎಲ್ಲ ಹಾಕ್ಸಿ ಎಲ್ಲ ರೆಡಿ ಮಾಡಿಸ್ಕೊಡ್ತೀನಿ. ಅಲ್ಲೆಲ್ಲ ಒಂದು ಈಟೆ ಇಟ್ಟುದ್ರು ಒಂದು ನೂಲಷ್ಟು ಜಾಗ ಬಿಡಲ್ಲ. ಯಾರು ಯಾವನು ಏನು ಮಾತಾಡೋಂಗಿಲ್ಲ ನನ್ನ ಮುಂದೆ. ಅಪ್ಪವ್, ನಾನು ಮಾತಾಡ್ತಿದ್ದೀನಿ, ಸುಮ್ಕಿರಪ್ಪ. ನೀನು BP ಜಾಸ್ತಿ ರೈಸ್ ಮಾಡ್ಕೋಬೇಡ. ಅದ್ಯಾಕಪ್ಪ ನೀನು ಅಲ್ಲಿ ಇದ್ದು ಕುಂತಿದ್ದವರು ನೀನು ಎದ್ದು ಬಂದಿದ್ಯಾ? ಹೋಗಪ್ಪ, ನಾನು ಮಾತಾಡ್ತೀನಿ. ಏನಂದರೆ ಏನಿಲ್ಲ, ಒಂದಿಟ್ಟು ಇಲ್ಲಿ ಗಾಡಿಗಳು ಓಡಾಡೋದಕ್ಕೆ ಜಾಗ ಬಿಡ್ಬೇಕಂತೆ ಒಂದು ಟ್ಯಾಕ್ಟ್ರಿಗೆ ಹೋಗಂಗೆ. ಅವರು ಪಾಪ ಬೆಳೆ ಅದು ಇದು ಬೆಳಿತಾರಲ್ಲ ಯಜಮಾನ್ರು, ಅದಕ್ಕೋಸ್ಕರ ಕಣಪ್ಪ. ಅದಕ್ಕೆ ಆಯ್ತು ಹೋಗ್ರಿ ಯಜಮಾನ್ರೆ, ಬಿಡ್ತೀನಿ ಅಂತ ಹೇಳಿದ್ದೀನಿ, ಆಟೆ ಕಣಪ್ಪ, ಇನ್ನೇನಿಲ್ಲ, ಹೋಗಪ್ಪ ನೀನು. ಏನಲ್ಲ ಜಾಗ ಬಿಡಬೇಕು ನಿನಗೆ? ಏನಕ್ಕೆ ಬಿಡಬೇಕು ಅಂತ ನಿನಗೆ? ನೀನು ಎಷ್ಟಲ್ಲ ಬಿಟ್ಟಿದ್ಯಾ? ಪಕ್ಕದಲ್ಲಿ ನಿಂದು ಹೊಲನೂ ಐತೆ ತಾನೆ, ನೀನು ಅರ್ಧಕ್ಕೆ ಬಿಡು, ನಾನು ಅರ್ಧಕ್ಕೆ ಬಿಡ್ತೀನಿ. ನೀನು ಮೊದಲು ಜಾಗ ಬಿಟ್ಬಿಟ್ಟು ಇವನು ಮಾತ್ರ ಇವನು ಮುಳ್ತಂತಿ ಕಂಬ ಎಲ್ಲ ಹಾಕಿಸ್ಕೊಂಡ್ಬಿಟ್ಟು ಇವನ ಆಸ್ತಿ ಮಾತ್ರ ಇವ್ನು ನೆಟ್ಟಗೆ ಮಾಡ್ಕೊಂಡ್ಬಿಟ್ಟು ನನ್ನ ಆಸ್ತಿಲಿ ಜಾಗ ಬಿಡ್ಬೇಕಂತ ಇವನು ಗಾಡಿಗಳು ಓಡಾಡೋದಕ್ಕೆ. ನಾನು ಗಾಡಿ ಓಡಿಸ್ತೀನಿ, ನನ್ನ ಗಾಡಿನೂ ಓಡಾಡುತ್ತೆ, ನಿನ್ನ ಗಾಡಿನೂ ಓಡಾಡುತ್ತೆ, ಮಧ್ಯದಲ್ಲಿ ಜಾಗ ಬಿಡು. ನೀನು ಅರ್ಧ ಬಿಡು, ನಾನು ಅರ್ಧ ಬಿಡ್ತೀನಿ, ಇಬ್ರಿಗೂ ಬೇಕಾಗಿರುತ್ತಾನೆ. ಅದನ್ನ ಬಿಟ್ಬಿಟ್ಟು ನೀನು ನನ್ನ ಆಸ್ತಿ ಇಲ್ಲದೇನೆ ಪೂರಾ ಬಿಟ್ಬಿಡು ಅಂದರೆ ಎತ್ಲಾಗಿಂದ ಬಿಡೋಕ್ಕಾಗುತ್ತೆ? ಎತ್ಲಾಗಿಂದ ಬಿಡೋಕ್ಕಾಗುತ್ತೋ? ಒಂದಿಟ್ಟು ನ್ಯಾಯವಾಗಿ ಮಾತಾಡೋ ನೀನು. ಬಂದ್ಬಿಟ್ಟು ಆ ಹುಡುಗಂಗೆ ಏನೋ ಗೊತ್ತಾಗಲ್ಲ, ಮರ್ಯಾದೆ ಕೊಟ್ಟು ಮಾತಾಡಿಸ್ತಾನೆ ಅಂತ ನೀನು ಆ ಹುಡುಗನ ಮೇಲೆ ಬಂದ್ಬಿಟ್ಟು ನನ್ನ ಮಗನ ಮುಂದೆ ಬಂದ್ಬಿಟ್ಟು ಜೋರು ಮಾಡ್ತೀಯ ನೀನು. ಯಾರು ಇಲ್ಲ ಅಂದ್ಕಡಿದೆಯಲ್ಲ ಅವನಿಗೆ. ನೋಡು ರಂಗಜ್ಜ, ನಾನು ಏನೋ ದೊಡ್ಡ ಮನುಷ್ಯ ಹಿರೇ ಮನುಷ್ಯ ಅಂತ ಏನೋ ಮರ್ಯಾದೆ ಕೊಟ್ಟು ಮಾತಾಡ್ಸಿದ್ದೀನಿ, ಅಲಾ ತಲಾ ಅಂತ ಎಲ್ಲ ಮಾತಾಡ್ಸಿದ್ರೆ ಮಾತ್ರ ನನಗೆ ಬಲು ಕೋಪ ಬಂದ್ಬಿಡುತ್ತೆ. ನನಗೆ ಭಾಳ ಕೋಪ ಬಂದ್ಬಿಡುತ್ತೆ. ಸುಮ್ಕಿದ್ದು ಬಿಡಬೇಕು ಆಟೆಯ. ಈಗಳೇ ಕುಮಾರಣ್ಣ, ನೀವು ಅಪ್ಪಂಗೆ ಹೇಳ್ಬಿಡು ಒಳ್ಳೆ ಮಾತಲ್ಲಿ. ನಾನು ಏನೋ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಣಂತ ಮರ್ಯಾದೆಯಿಂದ ಮಾತಾಡ್ಸಿರೆ ಹೆಂಗೆ ಬೇಕಂಗೆ ಮಾತಾಡುತ್ತೆ ನೋಡು ನಿಮ್ಮ ಅಪ್ಪ. ಹೋಗ್ಲಿ ಬಿಡಪ್ಪ, ಬಾರಪ್ಪ ಅತ್ಲಾಗಿ. ಯಜಮಾನ್ರೆ ನೀವು ಹೋಗ್ರಿ ನಿಮ್ಮ ಪಾಡಿಗೆ ನೀವು. ನೋಡೋದಂತೆ ಬೇಕಾದರೆ ಅದು ನೋಡೋದಂತೆ. ಒಂದು 4 ಜನ ಹಿರಿಯವ್ರಿಗೆಲ್ಲ ಕರೆದು ಬಿಟ್ಟು ಗೌಡ್ರಿಗೆ ಜಗಣ್ಣಂಗೆ ಎಲ್ಲರಿಗೂ ಕರೆದು ಹಿರಿಯ ಮನುಷ್ಯಗಳಿಗೆಲ್ಲ ಕರೆದು ಎಲ್ಲರೂ ಅವ್ರು ಏನು ತೀರ್ಮಾನ ತಗೊಳ್ತಾರೋ ಅದನ್ನು ಬೇಕಾದರೆ ಮಾಡೋದಂತೆ. ಅದನ್ನು ಬಿಟ್ಬಿಟ್ಟು ನಾವು ಎಲ್ಲರೂ ಊರಲ್ಲಿ ಒಟ್ಟಿಗೆ ಇರೋರು ಅಣ್ಣ ತಮ್ಮದ್ರು ಇದ್ದಂಗೆ ಇದ್ದೀವಿ. ಈ ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಚಿಕ್ಕ ಮಕ್ಕಳು ಜಗಳ ಆಡ್ಕೊಂಡಂಗೆ ಆಡ್ಕೋಬಾರ್ದು, ಅದೆಲ್ಲ ಒಳ್ಳೇದು ಅಲ್ಲ. ಅವೆಲ್ಲ ಒಳ್ಳೇದು ಅಲ್ಲ. ಹೋಗ್ರಿ, ನಾನು ನಮ್ಮ ಅಪ್ಪ ಹಿಂಗೆ ಸಮಾಧಾನ ಮಾಡ್ತೀನಿ, ನಿಮ್ಮ ಪಾಡಿಗೆ ನೀವು ಹೋಗ್ರಿ, ನೋಡೋದಂತೆ ಬೇಕಾದರೆ. ಹೇಳದೆ ಪಾಪ, ನೋಡು ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ. ನಾನು ಯಾವತ್ತೂ ಹಿಂಗೆಲ್ಲ ಕೋಪ ಮಾಡ್ಕೊಂಡು ಮಾತಾಡೋದನ್ನಲ್ಲ. ಏನ ನಮ್ಮ ಅಪ್ಪನ ಹೆಸರಲ್ಲಿ ಐತಂತ ನಾವು ತಗೊಂಡಿದ್ದೀವಿ, ಅದನ್ನು ಬಿಟ್ಬಿಟ್ಟು ನಾವು ಬೇರೆಯವ್ರದಕ್ಕೆಲ್ಲ ಎಲ್ಲ ಹಿಂಗೆಲ್ಲ ಆಸೆ ಮಾಡೋರಲ್ಲ. ನೀನು ಒಂದ್ರಿಟ್ಟು ಏನೋ ಬಡವರು ಬದುಕಳ್ಳಿ, ನಿಮ್ಮದೇ ಬೇಕಾದಷ್ಟು ಆಸ್ತಿಗಳೆಲ್ಲ ಇದ್ದಾವೆ, ನಮ್ದೇನಲ್ವಲ್ಲ ಬಿಡತ್ಲಾಗಿ ಅಂತ ನೀವೇ ಸುಮ್ಮನಾಗಬೇಕು. ನಿಮ್ದೇನಾದ್ರು ಆಸ್ತಿ ಇರಲಿಲ್ಲ ಅಂದರೆ ಅದೊಂಥರ ಬಿಟ್ಬಿಡ್ತಿದ್ದೆ ಕಣಪ್ಪ ನಾನು. ಏನಂದ್ರೆ ನಮ್ಮ ಅಪ್ಪನ ಹೆಸರಲ್ಲಿ ಐತಂತ ನಾವು ಆಸ್ತಿ ತಗೊಂಡ್ಬಿಟ್ಟು ಏನೋ ನಾವು ಜೀವನ ಮಾಡೋದಂತ ನಾವು ನೋಡ್ತಿದ್ರೆ ನೀವು ಇಷ್ಟೊಂದು ಹೊಟ್ಟೆ ಕಿಚ್ಚು ಪಡ್ತೀಯೇನಲ್ಲ ಪಾಪ.
ಹಾಂ ಲೇ ಬಡವ್ರ ಹೊಟ್ಟೆ ಓಡಿಸಿರೆ ಒಳ್ಳೇದಾಗಲ್ ಕಂಡ್ರಲ್ಲ ನಿಮಗೆ. ಹ್ಞೂ ಬಡವ್ರು ಕಂಡ್ರಪ್ಪ, ನಾವು ಕಷ್ಟಪಟ್ಟು ದುಡ್ಕೊಂಡು ಜೀವನ ಮಾಡ್ತಿದ್ದೀವಿ, ಒಂದಿಟ್ಟು ಕನಿಕರ ಇರ್ಲಿ ಕಂಡ್ರಪ್ಪ, ಹೆಂಗೆ ಬೇಕಂಗೆ ಮಾತಾಡಬೇಡ್ರಿ. ಹಾಂ ಏನೋ ಆಸ್ತಿ ಬಿಡಿಸ್ಕೊಂಡಿದೀವಿ ಅಂತ ಅದಕ್ಕೆ ನನಗೆ ಬಂದ್ಬಿಟ್ಟು ನೀವು ಹಾಂ ಟ್ಯಾಕ್ಟ್ರಿಗೆ ಹೋಗೋ ಅಷ್ಟು ದಾರಿ ಬಿಡ್ರಿ ನೀವು ಅಂತ ಹೇಳಿದ್ರೆ ಹಾಂ ಸರಿನಾ? ನೀವೇ ಹೇಳ್ರಿ. ಅಯ್ಯ ದೇವ್ರೆ, ಇದು ಒಳ್ಳೆ ಕತೆ ಆಗೋಯ್ತಲ್ಲಪ್ಪ. ಹಾಂ ನಾನು ಯಾಕೆ ನಿಮ್ಗೆ ಇದು ಮಾಡೋಣ? ಈಗ ನಿಮ್ಮ ಅಪ್ಪನ ಹೆಸರಲ್ಲಿ ಐತೆ ಆಸ್ತಿ ಅಂದ ತಕ್ಷಣ ನಾನು ಬಿಡಲಿಲ್ವಾ? ನಾನು ಬಿಡಲ್ಲ ಅಂತ ನಿಂದು ಹೇಳಿದಿನ. ನಿಮ್ಮ ಪಾಡಿಗೆ ನೀವು ತಗೊಂಡ್ರಿ, ಈಗ ಉಕ್ಕಿ ಎಲ್ಲ ಒಡ್ಕೊಳ್ತಿದ್ದೀರಾ, ಒಡ್ಕೊಳ್ರಿ, ನಾನೇನು ಬೇಡ ಅಂತ ಹೇಳ್ತಿದ್ದೀನ. ನನಗೆ ಬೇಕಾಗಿರೋದು ಏನಂದರೆ ನಮ್ಮದು ಹೊಲ ಪಕ್ಕದಲ್ಲೇ ಐತೆ, ಎಲ್ಲ ಉಕ್ಕೆ ತೋಟ ಎಲ್ಲ ಐತೆ, ಇಲ್ಲಾಸೇನೆ ಟ್ಯಾಕ್ಟ್ರಿ ಎಲ್ಲ ಹೋಗ್ಬೇಕು ಉಕ್ಕೆ ಹೊಡೆಯೋಕ್ಕೆಲ್ಲ. ಹಂಗಾಗಿ ನೀವು ಬೆಳೆಗೆಳೆ ಬೆಳೆದ್ಬಿಟ್ರೆ ನಾವು ಎತ್ಲಾಗಿಂದ ಹೋಗೋಕ್ಕಾಗುತ್ತೆ, ಅದಕ್ಕೋಸ್ಕರ ಜಾಗ ಬಿಡ್ರಪ್ಪ ಅಂತ ಹೇಳಿದೆ. ಅದರಲ್ಲಿ ಏನೈತೆ ತಪ್ಪು ಅಂತ? ತಪ್ಪೇನು ಇಲ್ಲ ಕಣಪ್ಪ, ತಪ್ಪೇನು ಇಲ್ಲ. ನಾನು ಹೇಳೋದು ಅರ್ಥ ಮಾಡ್ಕೊ ಇಲ್ಲಿ. ನಾನೇನು ಜಾಗ ಬಿಡೋಲ್ಲ ಅಂತ ಏನು ಹೇಳ್ತಿಲ್ಲ. ನಮಗೆ ನಿನ್ನಷ್ಟು ಏನು ದುರಾಸೆ ಇಲ್ಲ ಕಣಪ್ಪ. ಆದರೆ ಏನು ಮಾಡ್ತೀಯ, ಈಗ ನಿಂದು ಹೊಲ ಪಕ್ಕದಲ್ಲೈತೆ, ನಂದು ಹೊಲ ಪಕ್ಕದಲ್ಲೈತೆ, ನಿನಗೂ ದಾರಿ ಬೇಕು, ನನಗೂ ದಾರಿ ಬೇಕು. ನಾನು ಉಕ್ಕೆ ಓಡಿಸ್ತೀನಿ, ನೀನು ಉಕ್ಕೆ ಓಡಿಸ್ತೀಯ. ನೀನು ಇಲಾಸೆ ಓಡಾಡ್ತೀಯ, ನಾನು ಓಡಾಡ್ತೀನಿ. ನೀನು ಅರ್ಧ ದಾರಿ ಬಿಡು, ನಾನು ಅರ್ಧ ನಂದ್ರಲ್ಲಿ ನಾನು ದಾರಿ ಬಿಡ್ತೀನಿ. ನೀನು ಮಾತ್ರ ಮುಳ್ತಂತಿಯೆಲ್ಲ ಕಂಬ ಹಾಕಿಸ್ಕೊಂಬಿಟ್ಟು ನಿನ್ನ ಪಾಡಿಗೆ ನೀನು ನಿನ್ನ ಹೊಲ ಎಲ್ಲ ಚೆನ್ನಾಗಿ ಮಾಡ್ಕೊಂಬಿಟ್ಟು ನನಗೆ ಬಿಡು ಜಾಗ ಅಂತ ಹೇಳಿದ್ರೆ ನಾನು ಎತ್ಲಾಗಿಂದ ಬಿಡಲ್ಲ. ಅದು ಯಾರು ಬಂದು ಹೇಳಿದ್ರು ಬಿಡಲ್ಲ. ಅದು ಏನು ಮಾಡ್ಕೊಳ್ತೀಯ ಮಾಡ್ಕೊಂಬ, ಹೋಗಿ ನೀನು. ಅಪ್ಪವ್ ಬಾರಪ್ಪ ಮಂತ ಹೋಗೋಣ ಬಾರಪ್ಪ, ಸಾಕಿನ್ನು. ಅದೇನು ನಾಳೆ ಮಾತಾಡಿದ್ರೆ ಆಗುತ್ತೆ ಗೌಡ್ರ ಹತ್ರ ಎಲ್ಲ. ಸುಮ್ಮನೆ ಬಾರಪ್ಪ, ಹೋಗೋಣ ಬಾರಪ್ಪ. ನಿನಗೆ ಹುಷಾರಿರಲ್ಲ ಕಣ, ಬಾರಪ್ಪ. ಜಾಸ್ತಿ BP ರೈಸ್ ಮಾಡ್ಕೋಬೇಡ, ಬಾರಪ್ಪ. ಜೋರಾಗಿ ಮಾತಾಡಬೇಡ, ಬಾರಪ್ಪ. ಸಮಾಧಾನದಿಂದ ಬಾರಪ್ಪ. ಹೇಳದೆ ಪಾಪ ಕುಮಾರಣ್ಣ, ನೀನು ಸುಮ್ಮಕ್ಕೆ ಹೋಗ್ಬೇಡು, ನೀನು ಮನೆ ಕಡೆ ನೀನು. ಓಹೋ ನನಗೆ ನನ್ನ ಸುಮ್ಮನಾಗಿಸಿದ ನೀನು. ನಡಿಲ್ಲ ಮನೆ ಕಡೆ ನೀನು, ನಡಿಯೋ ಮನೆ ಕಡೆ. ಬರ್ತೀನಿ ಕಣ್ ನಡಿಯೋ, ನಾನು ಗೊತ್ತೈತೆ ಬರೋದು ನನಗೆ ದಾರಿ ಗೊತ್ತಿಲ್ಲ ಅಂತ ಕಡಿದ್ಯಾ. ಬರ್ತೀನಿ ಕಣ್ ನಡಿ. ಯಾಕ ಈ ಅಪ್ಪ ಯಾಕೆ ಕೋಪ ಕಡಿಮೆ ಮಾಡ್ಕೊಳಂಗೆ ಇಲ್ಲ? ಯಾಕ ಜಾಸ್ತಿ ಯಾಕೆ ಕೋಪ ಮಾಡ್ಕೊಂಡಿದ್ದಾರೆ? ಇವ್ರು ಸಮಾಧಾನ ಆಗೋದು ಅಮ್ಮನ ಮಾತೆ ಕೇಳೋದು, ಇನ್ಯಾರ ಮಾತನ್ನು ಕೇಳಲ್ಲ. BP ಬೇರೆ ಐತೆ, ಮತ್ತೆ ಜಾಸ್ತಿ ಟೆನ್ಷನ್ ತಗೊಂಡ್ಬಿಟ್ಟು ಮತ್ತೆ ಸುಮ್ಕೆ ಏನಾದ್ರೂ ಹೆಚ್ಚು ಕಮ್ಮಿ ಆದತ್ತು. ಮತ್ತೆ ಮೊದಲು ಹೋಗ್ಬಿಟ್ಟು ಅಮ್ಮ ಹಿಂಗೆ ಹೇಳ್ತೀನಿ, ಅಮ್ಮ ಹಿಂಗೆ ಕರ್ಕೊಂಬರ್ತೀನಿ, ಅಮ್ಮ ಹಿಂಗೆ ಕರ್ಕೊಂಬಂದ್ರೆ ಸಮಾಧಾನ ಆಗೋದವರು, ಇಲ್ಲ ಅಂದರೆ ಸಮಾಧಾನ ಆಗಲ್ಲ. ಯಜಮಾನ್ರೆ ಇಲ್ಲಿ ಕೇಳ್ರಿ ಇಲ್ಲಿ. ಯಜಮಾನ್ರೆ, ನೀವು ಬೇಜಾರು ಮಾಡ್ಕೊಬೇಡ್ರಿ, ಹಿಂಗೆ ಹೇಳ್ತಿದ್ದೀನಂತ. ಬರ್ರಿ ಸುಮ್ಕೆ. ಪಾಪ ನೀವು ಸ್ವಲ್ಪ ಬಿಡಬೇಕು ದಾರಿ, ಅವರು ಬಿಡಬೇಕು. 4 ಜನ ಬಂದ್ಬಿಟ್ಟು ಊರವ್ರಿಗೆ ಏನಾದ್ರು ನೀನು ಹೇಳಿದ್ರೆ ನಿಮಗೆ ಬೈಯೋದು. ನೀನು ಮಾತ್ರ ಜಾಗ ಬಿಡಲ್ಲ, ಅವ್ರನ್ನೆಲ್ಲ ಹೆಂಗೆ ಜಾಗ ಕೇಳ್ತಿದ್ಯಾ ಅಂತ ಕೇಳ್ತಾರೆ. ಸುಮ್ಮಕ್ಕೆ ಬರ್ರಿ. ಆ ರಂಗಜ್ಜಂಗೆ ಸಿಕ್ಕಾಬಟ್ಟೆ ಕೋಪ ಬಂದ್ಬಿಟ್ಟೈತೆ. ಆ ವಜ್ಜ ಎಷ್ಟು ಒಳ್ಳೇದು ಅಷ್ಟೇ ಕೆಟ್ಟವರು, ಮತ್ತೆ ಕೋಪ ಬಂದ್ಬಿಟ್ರೆ ಸುಮ್ಕೆ ರೇಗಿಸ್ಬಿಡ್ರಿ. ಬರ್ರಿ ಹೋಗ್ಬಿಡೋಣ ಸುಮ್ಕೆ. ಏಯ್ ಸುಮ್ಮಕ್ಕೆ ನಿನ್ಕೊಳ್ಳಲ್ಲ. ಓಹೋ ಏನೋ ವಜ್ಜಿಗೆ ಮಾತ್ರ ನಾವು ಕೋಪ ಬರೋದು, ನಮಗೇನು ಬರಲ್ವಲ್ಲ? ಬರಲಿ ತಗ. 4 ಜನ ಅದೇನು ಮಾತಾಡ್ತಾರೆ ನಾನು ನೋಡ್ತೀನಿ. ಜಾಗ ಬಿಡ್ಲಿಕ್ಕೆ ಹೇಳು. ಏನು ನಾನು ಒಬ್ಬನೇ ಏನು ಟ್ಯಾಕ್ಟ್ರಿ ಓಡಿಸ್ಕೊಂಡು ಹೋಗಲ್ಲ. ಊರವರೆಲ್ಲ ಇಲ್ಲ ಸೇನೇನೆ ದಾರಿ ಕೇಳ್ತಾರೆ, ಇಲ್ಲ ಸೇನೇನೆ ಜಾಗ ಬಿಡ್ಲಿಕ್ಕೆ ಹೇಳು.